ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಹೊತ್ತು ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆಯ 3ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಕಡೆ ದಿವಸಗಳು ಎಂಥ ದಿನಗಳಾಗಿರುತ್ತವೆ, ಕಠಿಣ ಕಾಲಗಳು. 2ನೇ ತಿಮೋಥೆ 3ನೇ ಅಧ್ಯಾಯದಲ್ಲಿ ಕಡೆ ದಿನಗಳನ್ನು ವಿವರಿಸುವುದಕ್ಕೆ ಎಷ್ಟು ಪದಗಳನ್ನು ಉಪಯೋಗಿಸಲಾಗಿದೆ, ಅವು ಯಾವುವು? 19 ಪದಗಳನ್ನು ಉಪಯೋಗಿಸಲಾಗಿದೆ. ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಒಂದು ವಿಧವಾದ ಭಕ್ತಿಯನ್ನು ಅನುಸರಿಸಿ ಅದರ ಬಲ ನಿರಾಕರಿಸುವವರು. ಮೋಶೆಯನ್ನು ವಿರೋಧಿಸಿದವರು ಯಾರು? ಎನ್ನ ಎಂಬ್ರ. ಯಾವ ಪಟ್ಟಣಗಳಲ್ಲಿ ಪೌಲನಿಗೆ ಹಿಂಸೆ ಕಷ್ಟಗಳು ಸಂಭವಿಸಿದವು? ಇಕೋನ್ಯ, ಅಂತಿಯೋಕ್ಯ, ಲುಸ್ತ್ರ. ಪೌಲನು ತನ್ನ 3 ಸುವಾರ್ಥ ಪ್ರಸಂಗ ಪ್ರಯಾಣಗಳಲ್ಲಿ ಸಂದರ್ಶಿಸಿದ ಊರುಗಳಾವುವು? ಪಿಸಿದ್ಯದ ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಯಾವುದಕ್ಕೆ ಒಳಗಾಗುವರು? ಹಿಂಸೆಗೆ. ಯಾವುದರಲ್ಲಿ ನೆಲೆಯಾಗಿರಲು ಪೌಲನು ಹೇಳುತ್ತಾನೆ? ನೀನು ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ. ಆ ಗ್ರಂಥಗಳು ಯಾವುದಕ್ಕೆ ಶಕ್ತವಾಗಿವೆ? ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ಪ್ರತಿಯೊಂದು ಶಾಸ್ತ್ರವು ಎಂದು ಹೇಳುವಾಗ ಅದು ಎಲ್ಲಿಂದ ಎಲ್ಲಿಯವರೆಗೆ? ಆದಿಕಾಂಡದಿಂದ ಪ್ರಕಟಣೆಯವರೆಗೆ. ದೈವ ಪ್ರೇರಿತ ಅಂದರೆ ಏನು? ದೈವ ಪ್ರೇರಿತ ಅಂದರೆ ದೇವರಿಂದ ಉಸಿರು ಹೊಂದಿದ ಎಂದು ಅರ್ಥ. ದೇವರ ಮನುಷ್ಯನು ಪ್ರವೀಣನಾಗಿ ಯಾವುದಕ್ಕೆ ಸನ್ನದ್ಧನಾಗುವನು? ಸಕಲ ಸತ್ಕಾರ್ಯಕ್ಕೆ.